ಸ್ನೇಹಿತರೆ, ಎಲ್ಲರಿಗೂ ಕೂಡ ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ ಪರವಾಗಿ ಸುಸ್ವಾಗತ. ಶ್ರೀ ಶಿವಗಂಗಾ ಪ್ರೌಢಶಾಲೆ ಶಿವಗಂಗೆ, ನೆಲಮಂಗಲ ತಾಲೂಕಿನಲ್ಲಿ ದಿನಾಂಕ 21/2/2026 ಶನಿವಾರ ಬೆಳಗ್ಗೆ 2003 ಮತ್ತು 4ನೇ ಸಾಲಿನ 8ರಿಂದ 10ನೇ ತರಗತಿ ಅಭ್ಯಾಸ ಮಾಡಿದ ಹಿರಿಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಈ ಕಾರ್ಯಕ್ರಮದ ಕೆಲವು ಮುಖ್ಯ ಅಂಶಗಳನ್ನು ತಮ್ಮ ಮುಂದೆ ಬಿತ್ತರಿಸಲು ಪ್ರಯತ್ನ ಮಾಡುತ್ತೇವೆ. ಮೊದಲಿಗೆ ಪರಮ ಪೂಜ್ಯ ಶ್ರೀಗಳವರಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ವಾಟ್ಸಪ್ ಮೂಲಕ ಗುಂಪುಗಳನ್ನು ರಚಿಸಿಕೊಂಡು ಒಂದೆಡೆ ಸೇರಿ ಹಲವಾರು ಸಭೆಗಳನ್ನು ನಡೆಸಿ ದಿನಾಂಕವನ್ನು ಗೊತ್ತುಪಡಿಸಿ ದಿನಾಂಕ 21/2/2026 ಶನಿವಾರ ಒಂದೆಡೆ ಸೇರಿ ಮೊದಲಿಗೆ ಶ್ರೀಮಠದ ಬಳಿ ಹೋಗಿ ಪೂಜ್ಯ ಶ್ರೀಗಳವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸಭೆ ನಡೆಯುವಂತಹ ಶ್ರೀ ಶಿವಗಂಗಾ ಪ್ರೌಢಶಾಲಾ ಆವರಣಕ್ಕೆ ಕರೆದುಕೊಂಡು ಬರಲಾಯಿತು. ತಾವು ಈಗ ಗಮನಿಸುವಂಥದ್ದು ವೇದಿಕೆಯ ಮಹಾದ್ವಾರ ಹಾಗೂ ವೇದಿಕೆ ಸಿದ್ಧತೆ. ಪ್ರತಿ ವರ್ಷ ಕೂಡ ಇಂತಹ ಅನೇಕ ಕಾರ್ಯಕ್ರಮಗಳು ಈ ಶಾಲೆಯಲ್ಲಿ ನಡೆಯುತ್ತಿರುವುದು ಒಂದು ಭಕ್ತಿಯ ದ್ಯೋತಕವಾಗಿದೆ. ನೋಡಿ, ತಾವುಗಳು ಇಲ್ಲಿ ಹಿರಿಯ ವಿದ್ಯಾರ್ಥಿನಿಯರು ಪೂಜ್ಯ ಶ್ರೀಗಳನ್ನು ಹಾಗೂ ತಮಗೆ ವಿದ್ಯೆ ಬುದ್ಧಿ ಕಲಿಸಿದ ಗುರು ವೃಂದಕ್ಕೆ ಅತ್ಯಂತ ಭಕ್ತಿಪೂರ್ವಕವಾಗಿ ಪೂರ್ಣ ಕುಂಭದೊಂದಿಗೆ ಹಾಗೂ ಆರತಿ ಬೆಳಗುವುದರ ಮೂಲಕ ಮತ್ತು ಪುಷ್ಪಾರ್ಚನೆಯ ಮೂಲಕ ವೇದಿಕೆಗೆ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತ ಮಾಡುವುದನ್ನು ತಾವು ವೀಕ್ಷಣೆ ಮಾಡಬಹುದು. ಸ್ನೇಹಿತರೆ, ಇದೊಂದು ಭಾವ ಭಕ್ತಿಪೂರ್ವಕವಾದ ಕಾರ್ಯಕ್ರಮ. ಜೊತೆಯಲ್ಲಿ ಅಕ್ಷರ ಕಲಿತ ನಲಿಯುತ್ತಾ ಆಡುತ್ತಾ ಬೆಳೆದ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಸಭೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಡೆಸುವಂತಹ ಈ ಒಂದು ಶುಭ ಸಮಾರಂಭ. ಈ ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ಯಾರ್ಥಿನಿಯರು ಹಾಗೂ ಅಭ್ಯಾಸ ಮಾಡುತ್ತಿರುವ वशीकर दीन दयाकर कांति दिवाकर रूप सुधाकर गुण रत्नाकर नीतु
यदुपराह प्रताप राम सद्गुण धाम तुम भरत किन सकल किन तुम भरत किन सकल किन ಸ್ವಾಗತ ಗೀತೆಯ ನಂತರ ಲಿಂಗೈಕ್ಯ ಶ್ರೀಗಳ ಭಾವಚಿತ್ರಕ್ಕೆ ಪರಮಪೂಜ್ಯ ಶ್ರೀಗಳು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಿರಿಯ ಶಿಕ್ಷಕರಾದ KH ಮಹದೇವಯ್ಯ, ವಿ ಷಡಾಕ್ಷರಪ್ಪ, ಹಾಗೆ ಸುಧಾ ಶಿವಲಿಂಗಮೂರ್ತಿ ಮತ್ತಿತರ ನಿವೃತ್ತ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರಾದ ಸಿದ್ದರಾಜಯ್ಯ ಆರ್ ಎಲ್ಲರೂ ಕೂಡ ಪುಷ್ಪಾರ್ಚನೆಯ ಮೂಲಕ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿದರು. ಆನಂತರ ಸ್ವಾಗತ ಶ್ರೀಮತಿ ಸ್ವರ್ಣಾಂಬ ಹಿರಿಯ ವಿದ್ಯಾರ್ಥಿನಿ ಇವರಿಂದ, ಅನಂತರ ಪ್ರಾಸ್ತಾವಿಕ ನುಡಿ ಶ್ರೀಮತಿ ಲಕ್ಷ್ಮೀದೇವಿ ಇವರಿಂದ ನಡೆಯಿತು. ಎಲ್ಲ ಹಿರಿಯ ಹಾಗೂ ನಿವೃತ್ತ ಶಿಕ್ಷಕರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಲಾಯಿತು. ಶ್ರೀ ಜಿ ನಾಗರಾಜು, ಕುಮಾರಿ ಸರ್ವಮಂಗಳ, ಶ್ರೀ ರಾಜಕುಮಾರ್, ಶ್ರೀ ರಮೇಶ್, ಶ್ರೀ ರಮೇಶ್ ಕಾರ್ಯದರ್ಶಿಗಳು, ಶ್ರೀ ಸ್ವರ್ಣಾಂಬ ಹಿರಿಯ ವಿದ್ಯಾರ್ಥಿಗಳ ಸಂಘ, ಶ್ರೀ ಶಿವಶಂಕರ್ ಉಪನ್ಯಾಸಕರು, ಶ್ರೀ ಉಮೇಶ್ ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ಸಿದ್ದರಾಜಯ್ಯ ಮುಖ್ಯ ಶಿಕ್ಷಕರು, ಶ್ರೀ ಜಿ ತಮ್ಮಯ್ಯ ವೃತ್ತಿ ಶಿಕ್ಷಣ ಶಿಕ್ಷಕರು, ಶ್ರೀ ರುದ್ರಾರಾಧ್ಯ ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ಮಂಜುನಾಥ್ ಹಿಂದಿ ಸಹ ಶಿಕ್ಷಕರು, ಶ್ರೀಮತಿ ವಿಶಾಲಾಕ್ಷಮ್ಮ ಹಾಗೂ ಶ್ರೀಮತಿ ಶುಭಮಂಗಳ ಹಾಗೂ ಆರ್ ಗಂಗಯ್ಯನವರ ಧರ್ಮಪತ್ನಿಯವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸಭೆಗೆ ಸ್ವಾಗತ. ಶ್ರೀಮತಿ ಸರಳ, ಶ್ರೀ ಯೋಗಾನಂದ್, ಶ್ರೀ ಹನುಮಂತರಾಯಪ್ಪ, ಶ್ರೀ ಹರೀಶ್ ಕುಮಾರ್, ಶ್ರೀ ರುದ್ರೇಗೌಡ, ಶ್ರೀ ಶಂಕರನಾಯಕ್, ಶ್ರೀ ಸುಕೇಶ್, ಹಾಗೆಯೇ ಪತ್ರಕರ್ತರಾದ ಹೊನ್ನಶಾಮಯ್ಯ, ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಎನ್ನುವಂತೆ ಅಂಧಕಾರವನ್ನು ಓಡಿಸಿ ಜ್ಞಾನ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸೋಣ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನರನ್ನು ನಾನು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಬೇರೆಯವರನ್ನು ಬೆಳಗುವ ಶಕ್ತಿ ಹೊಂದಿದೆಯೋ ಅದುವೇ ದೀಪ. ದೀಪ ಎಂದರೆ ಬೆಳಕು. ಎಲ್ಲಿ ಬೆಳಕು ಇರುತ್ತದೋ ಅಲ್ಲಿ ಕತ್ತಲಿರುವುದಿಲ್ಲ, ಅಂಧಕಾರವಿರುವುದಿಲ್ಲ ಹಾಗೂ ಅಜ್ಞಾನವಿರುವುದಿಲ್ಲ. ಮೌನಾಚರಣೆ. ವಿಕಾಸವೇ ಜೀವನ, ಸಂಕೋಚವೇ ಮರಣ. ಪ್ರೇಮವೆಲ್ಲ ವಿಕಾಸ, ಸ್ವಾರ್ಥವೆಲ್ಲ ಸಂಕೋಚ. ಆದುದರಿಂದ ಪ್ರೇಮವೇ ಬದುಕಿನ ಧರ್ಮ ಎಂದು ಹೇಳುತ್ತಾ ನಮ್ಮನ್ನು ಅಗಲಿದ ಗುರು ವೃಂದಕ್ಕೆ ಮತ್ತು ನಮ್ಮ ಸ್ನೇಹಿತರಿಗೆ ಎಲ್ಲರೂ ಎದ್ದು ನಿಂತು 2 ನಿಮಿಷಗಳ ಕಾಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮೌನಾಚರಣೆ ಮಾಡಲಿ. ಬಾರಯ್ಯ ಅಂದ್ರೆ ಶಿಕ್ಷಣ ಸಂಸ್ಥೆ. ನಾನು ಇಲ್ಲಿ SLC ಮುಗಿಸ್ದೆ. ನಂತರ ಬಡತನ, ನಾನು 1 ವರ್ಷ ಶಾಲೆಗೆ ಹೋಗ್ಲಿಲ್ಲ. ನಮ್ಗೆ ಹೇಳ್ತಿದ್ರು ಮಾಸ್ಟ್ರು, ಏನಾದ್ಯೋ ಪೊಲೀಸ್ ಆದ್ಯ ಸರ್. ಪೊಲೀಸ್ ಎಲ್ಲ ಆಗಲ್ಲ, ನೀನು ಒಂದು ITI ಮಾಡ್ಕೊಂಡು ಯಾವ್ದನ್ನ ಫ್ಯಾಕ್ಟ್ರಿಗೆ ಹೋಗಲ್ಲ ಅನ್ನೋರು ಮಾದೇವ. ಯಾಕೆಂದ್ರೆ ಅವರ ನಾವು ಮನೋಭಾವ ಹಂಗಿತ್ತು. ಅವರು ನಮ್ಮನ್ನು ನೋಡೋರು, ನೀನ್ ಯಾವ ಮಟ್ಟಕ್ಕೆ ಬೆಳಿತೀವಿ ಅಂತ. ಅದೇ ರೀತಿ ನಾನು 1 ವರ್ಷ ಶಾಲೆಗೆ ಹೋಗ್ಲಿಲ್ಲ. ಮತ್ತೆ ಎಲ್ಲ ತಿರುತ್ತೆ. ವಿದ್ಯೆ ಸರ್ಟಿಫಿಕೇಟ್ ಇದ್ರೇನೆ ಪ್ರಪಂಚ, ಎಲ್ಲೂ ಬದುಕಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ಆಗ ನಾನು ಮತ್ತೆ ನಮ್ಮ ಸಿದ್ಧಗಂಗಾ ಮಠದ ಸಂಸ್ಥೆ ಆದಂತಹ ಬಂಡೆ ಮಠದಲ್ಲಿ ನಾನು ವಿದ್ಯಾಭ್ಯಾಸವನ್ನ ಮಾಡ್ತೀನಿ. ಇಲ್ಲಿ ಫ್ರೀ ಇರೋ ಟೈಮಲ್ಲಿ ಹೊಲದ ಕೆಲಸ ಎಲ್ಲವನ್ನ ಮಠವನ್ನ ಸಂಸ್ಥೆ ಮಾಡ್ತದೆ.
ಅಲ್ಲೂ ಕೂಡ ಫ್ರೀ ಆಗಿದ್ದಾಗ ನಮಗೆ ಗದ್ದೆಯನ್ನ ಕುಳಿಸಿದ್ದಾರೆ, ಅಲ್ಲಿ ನಮ್ಗೆ ಹಸುವಾದಾಗ ಅನ್ನವನ್ನ ಹಾಕಿದ್ದಾರೆ ಅಲ್ಲಿನ ಸ್ವಾಮೀಜಿಗಳು ಕೂಡ. ನಮಗೆ ಮತ್ತೆ ಮಠಕ್ಕೆ ಒಂದು ಅವಿನಾಭಾವ ಸಂಬಂಧ. ಇವತ್ತು ಕೂಡ ನಾವು ಮಠಕ್ಕೆ ಹೋಗ್ತೀವಿ ಫ್ರೀ ಆಗಿದ್ದಾಗ, ಮಠದ ಕಾರ್ಯಕ್ರಮಗಳಲ್ಲಿ ಹೋಗಿ ದಾಸೋಹದ ವ್ಯವಸ್ಥೆ ಅದೇ. ಸ್ವರ್ಣಾಂಬ ವಿದ್ಯಾರೂಪ ಸಂಸ್ಥೆಯ ಅಧ್ಯಕ್ಷರು, ನಮ್ಮ ಹೊನ್ನಮಲ್ಲಿ ಮಠದ ಅಧ್ಯಕ್ಷರು, ಪೀಠಾಧಿಪತಿಗಳಾಗಿರುವಂತಹ ಶ್ರೀ 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 ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಂದ ನಮಸ್ಕಾರ ಸಲ್ಲಿಸುತ್ತಾ, ಈ ಒಂದು ಸುಂದರ ಸಮಾರಂಭದಲ್ಲಿ ಭಾಗವಹಿಸುವಂತಹ ನಮ್ಮ ಶಾಲೆಯ ನಮ್ಮ ಎಲ್ಲ ಗುರುವೃಂದದವರೇ, ನಮ್ಮ ಕಾಲೇಜಿನ ಉಪನ್ಯಾಸ ವೃಂದದವರೇ, ನನ್ನ ಗೆಳತಿಯರೇ, ಹಾಗೂ 8, 9, 10 ತರಗತಿಯ ಎಲ್ಲ ಪ್ರೌಢಶಾಲಾ ವಿದ್ಯಾರ್ಥಿಗಳು, ಇಂದಿನ ಒಂದು ಸಭೆ ನಿಮಗೆ ಗೊತ್ತಿದೆ. 2003-4 ಸಾಲಿನ ಒಂದು SSLC ಭಾಷಣ ಇದೆ. ಫಸ್ಟ್ ಭಾಷಣ ಒಂದು ಸ್ಕೂಲಲ್ಲೇ ಒಂದು ಭಾಷಣ ಮಾಡುವಂತಹ ಅವಕಾಶವನ್ನ ಕೊಟ್ಟಿದ್ದಕ್ಕೆ ಪ್ರಥಮವಾಗಿ ನಮ್ಮ 2004ನೇ ಸಾಲಿನ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ನಾನು ಎಲ್ಲರನ್ನೂ ಸ್ವಾಗತವನ್ನು ಬಯಸ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಪ್ರಥಮವಾಗಿ ಶ್ರೀ ಸದ್ಧರ್ಮ ಸಂಸ್ಥಾನ ಮಠ ಹೊನ್ನಮಗವಿ ಮಠದ ಶ್ರೀ ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳನ್ನು ಸ್ಮರಿಸುತ್ತಾ, ವೇದಿಕೆಯ ಅಧ್ಯಕ್ಷತೆಯನ್ನು ಮತ್ತು ಹಾಗೂ ದಿವ್ಯ ಸಾಹಿತ್ಯವನ್ನು ವಹಿಸಿರುವಂತಹ ನಮ್ಮ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳ ಆಶೀರ್ವಾದವನ್ನು ಬೇಡುತ್ತಾ, ಹಾಗೂ ಈ ವೇದಿಕೆ ಮೇಲೆ ನಮ್ಮನ್ನು ಅಗಲಿರುವಂತಹ ಗುರುಗಳನ್ನು ಸ್ಮರಿಸುತ್ತಾ, ಹಾಗೂ ಇಲ್ಲಿ ವೇದಿಕೆ ಮೇಲೆ ಇರುವಂತಹ ಗುರುಗಳ ಆಶೀರ್ವಾದವನ್ನು ಬೇಡುತ್ತಾ, ಏನು ಈ ಸಾಥಿಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಜವಾಬ್ದಾರಿ ತೆಗೆದುಕೊಂಡು ಎಲ್ಲರೂ ಭಾಗವಹಿಸಿ, ನೀವು ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಸಾಮಾನ್ಯವಾಗಿ ನೆನಪಿಸ್ಕೊಳ್ತಾ, ಈ ಸಂಸ್ಥೆಯ ಅಧ್ಯಕ್ಷರೇ, ನನ್ನ ಸಹೋದರಿ ಮಿತ್ರರೇ, ಹಾಗೂ ಹಳೆಯ ಆಂಟಿ ಮತ್ತು ಅಂಕಲ್ ವಿದ್ಯಾರ್ಥಿಗಳೇ ಹಾಗೂ ಮಕ್ಕಳೇ, ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ಪಡಪಟ್ಟು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ KHM ಸಾರ್ ಅವರೇ ಹಾಗೂ VS ಸಾರ್ ಅವರೇ ಹಾಗೂ ನನ್ನ ಎಲ್ಲ ಮೌಲ್ಯ ಮತ್ತೆ ಗುರು ಪರಂಪರೆಯನ್ನ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಕೊಂಡೋಗ್ತಕ್ಕಂಥದ್ದ ಒಂದು ಪರಿಪಾಠೆಯನ್ನ ಪ್ರಾಚೀನ ಕಾಲದಿಂದ ಇಲ್ಲಿವರೆಗೂ ನೋಡ್ತಲೇ ಬಂದಿದ್ದೀವಿ. ಆ ಕೆಲಸವನ್ನ ನಮ್ಮ 2003 ಮತ್ತು 4ನೇ ಶಾಲೆಯ ಮಕ್ಕಳು ಇಲ್ಲಿ ತೋರಿಸ್ತಾ ಇದ್ದಾರೆ. ನಾವು ಅಂದಿನ ಸಮಯದಲ್ಲಿ ನೀಡಿದಂತಹ ಶಿಕ್ಷಣ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅದು ಪರಬರೆ ಆಗ್ತಾ ಇದೆ. ಮತ್ತೆ ಆ ಮಕ್ಕಳಲ್ಲಿ ನಾವು ಮೌಲ್ಯಯುತವಾದಂತಹ ಒಂದು ಆಚಾರಗಳನ್ನ ನೆನಪಿಸಿಕೊಳ್ಳುತ್ತಾ, ಶ್ರೀಮಠದ ಅಧ್ಯಕ್ಷರು ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪಡಬಿಟ್ಟು, ಮತ್ತು ನಮ್ಮ ಜೊತೆಯಲ್ಲಿ ಸಹಪಾಠಿಗಳ ಮಾತುಗಳಲ್ಲಿ ಹಾಗೂ ಭಕ್ತಿಪೂರ್ವಕವಾಗಿ ಮನಸ್ಸನ್ನು ಸ್ಮರಿಸುತ್ತಾ, ಈ ಒಂದು ವೈಭವದ ಶ್ರೀ ಸದ್ಧರ್ಮ ಸಿಂಹಾಸನ ಸಂಸ್ಥಾನ ಹೊನ್ನಮಗವಿ ಮಠ ಹಾಗೂ ಶ್ರೀ ಸ್ವರ್ಣಾಂಬ ವಿದ್ಯಾಗುರುಕುಲದ ಅಧ್ಯಕ್ಷರು ಪರಪೂಜ್ಯ ಶ್ರೀಗಳವರು ಆದಂತಹ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸುತ್ತಾ, ಶ್ರೀ ಸ್ವರ್ಣಾಂಬ ವಿದ್ಯಾಗುರುಕುಲದ ಶ್ರೀ ಶಿವಗಂಗಾ ಪ್ರೌಢಶಾಲೆಯಲ್ಲಿ 15ನೇ ಗುರುವಂದನಾ ಕಾರ್ಯಕ್ರಮ ಇಂದು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲರಿಗೆ ಶರಣ ಸಮರ್ಪಿಸ್ತಾ, ಹಾಗೆ ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸುವುದು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ನಿಲುಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಸ್ವಾಗತಿಸೋಣ. ನೆಕ್ಸ್ಟ್ ಆದಿತ್ಯನ್, ಇವರು ಕುಸ್ತಿಪಟು, ರಾಜ್ಯ ಮಟ್ಟದಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ನಮ್ಮ ನಿಲುಮೆಲ್ಲರ ಪರವಾಗಿ ಆತ್ಮೀಯವಾದ ಆಹ್ವಾನವನ್ನ ಕರೆಯೋಣ. ಯಶಸ್ 10ನೇ ತರಗತಿ, ಇವರು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಭಾಗವಹಿಸಿದ್ದಾರೆ. ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ.
ನೆಕ್ಸ್ಟ್ ಪಲ್ಲವಿ ಬಾಯಿ, ಇವರು 10ನೇ ತರಗತಿ, ವಾಕಿಂಗ್ ರೇಸ್ 2 ವರ್ಷಗಳ ಕಾಲ ರಾಜ್ಯ ಮಟ್ಟದ ಕ್ರೀಡಾಪಟುವಿನಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಸಾಧನೆ ಮುಂದಿನ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರೇರಣೆಯಾಗಲಿ ಎಂದು ಆಶಿಸುತ್ತಾ, ಈ ಸಾಧನೆಗೆ ಕಾರಣರಾದ ನನ್ನ ಎಲ್ಲ ಶಿಕ್ಷಕರಿಗೂ ಹಾಗೂ ಪೋಷಕರಿಗೂ ಅಭಿನಂದನೆಗಳನ್ನು ಸಲ್ಲುತ್ತೇನೆ. ಪ್ರತಿಭಾ ಪುರಸ್ಕಾರವನ್ನು ನೀಡಿದ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಶಾಲಾ ನಿಂತ್ಕೊಳ್ಳಿ, ಬೇಗ 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 ಬನ್ರಿ, ನೀವು ಬನ್ರಿ, ಬರೀ ವಿದ್ಯಾರ್ಥಿಗಳು ಬನ್ರಿ, ಆಮೇಲೆ ಮನೆಗೆ ಬನ್ನಿ, ಬೇಡ ನಿಂತ್ಕೊಬರಿ, ಟೈಮ್ ಆಗುತ್ತೆ ರೀ, ಈಗಲೇ ಒತ್ತುವರಿ ಅನಿಸ್ತಾ ಇದೆ. ಗೌರವ ಚಪ್ಪಾಳೆ. ವಿದ್ಯಾರ್ಥಿಗಳ ಪ್ರತಿಭೆಗಳು ಇನ್ನೂ ಹೆಚ್ಚು ಹೆಚ್ಚು ನಡೆಯಲಿ ಅಂತ ಹೇಳಿ ಆಶಿಸ್ತಾ ಅವರನ್ನು ಅಭಿನಂದಿಸೋಣ. ಅರ್ಥ ಬರುತ್ತೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಮಾತನಾಡಿದಂಥ ಕೃಷ್ಣ ನಾಯಕರವರು ಒಂದು ಮಾತನ್ನು ಹೇಳಿದರು, ಯಾವುದು ಶಾಶ್ವತ ಅಲ್ಲ, ಜೀವನ ಅನ್ನೋದು ಒಂದು ಗುಳ್ಳೆಯ ರೂಪದಲ್ಲಿ ಅಂಥೇಳಿ ಬಸವಣ್ಣವರು ಒಂದು ಮಾತನ್ನು ಹೇಳ್ತಾರೆ, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡ. ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು, ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವಿಯದ ನೆನಪು, ಮೊದ ಕಲಿತ ಹರೆ ಹರೆ ಈಜು, ಮೊದ ಕೊಂಡ ಹೀರೋ ಸೈಕಲ್, ಮೊದ ಕಲಿತ ಕಮಲ ಟೀಚರ್, ಮೊದ ತಿಂದ ಅಪ್ಪನ ಏಟು, ಮೊದ ತಿಂದ ಮೊಣಕೈ ಗಾಯ, ಮೊದ ತೆಗೆಸಿದ ಕಲರ್ ಫೋಟೋ, ಮೀಸೆ, ಮೊದಲಾಗಿ ಮೆಚ್ಚಿದ ಹೃದಯ, ನವಿರ ಕಾಲಕ್ಕೂ ಸಮಯದ ನೆನಪು, ಜ್ಞಾನದಲ್ಲಿ ಬಚ್ಚಿಟ್ಟಿರುವ ಅಚ್ಚಳಿಯದ ನೂರೊಂದು ನೆನಪು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಕೂಡ ಉತ್ತಮವಾದಂತಹ ಭೋಜನ ವ್ಯವಸ್ಥೆ ಹಾಗೂ ಆತಿಥ್ಯವನ್ನು ಮಾಡಲಾಗಿತ್ತು.
ಈ ಸಂದರ್ಭದಲ್ಲಿ ಭಾಗವಹಿಸಿದ ಪ್ರೋತ್ಸಾಹಿಸಿದ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಹಾಗೂ ಮಾರ್ಗದರ್ಶಕರಿಗೆ ಮತ್ತು ನಿವೃತ್ತ ಶಿಕ್ಷಕರಿಗೆ ಹಾಗೂ ಸಂಸ್ಥೆಯ ಎಲ್ಲ ಅಧ್ಯಕ್ಷರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಶಾಲೆಗಳಲ್ಲಿ ನಡೆಯಲಿ, ಗುರು ಮತ್ತು ಶಿಷ್ಯರ ಸಂಬಂಧ ನಿರಂತರವಾಗಿ ನಡೆಯಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.